ಇನ್ನು ಆಗಸ್ಟ್ 5ರಂದು ಸಾರಿಗೆ ಮುಷ್ಕರ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ನಿಗಮಗಳಿಂದ ಮುಷ್ಕರ. ಆಗಸ್ಟ್ 5ನೇ ತಾರೀಕು ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿರೋದು. 4 ನಿಗಮಗಳಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಕರೆ ಕೊಟ್ಟಿದೆ ಈ ಒಂದು ಮುಷ್ಕರಕ್ಕೆ. ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಸಮಿತಿ ಅನಂತ್ ಸುಬ್ಬರಾವ್ ನೇತೃತ್ವದಲ್ಲಿ ನಡೆಯುವಂತಹ ಮುಷ್ಕರ ಇದು. ಸಾರಿಗೆ ಮುಷ್ಕರದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಇಮೇಲ್ ಮೂಲಕ ನೋಟಿಸ್ ಅನ್ನು ತಿಳಿಸಿದ್ದೀವಿ ಸಿಎಂ ಅವರಿಗೆ. ನಮ್ಮ ಒಂದಷ್ಟು ಡಿಮ್ಯಾಂಡ್ಗಳಿದೆ. 4 ನಿಗಮದ ಸಾರಿಗೆ ನೌಕರರಿಗೆ 38 ತಿಂಗಳ ಭತ್ಯೆಯನ್ನ ನೀಡಬೇಕಾಗಿತ್ತು. ಜನವರಿಯಲ್ಲೇ ಮಾಡಬೇಕಾಗಿದ್ದಂಥ ವೇತನ ಇನ್ನೂ ಕೂಡ ಹೆಚ್ಚಳ ಮಾಡಿಲ್ಲ. ಸರ್ಕಾರದ ನಡೆ ವಿರುದ್ಧ ಈಗ ಸಾರಿಗೆ ನೌಕರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜನವರಿಯಲ್ಲೇ ವೇತನ ಹೆಚ್ಚಳ ಆಗಬೇಕಾಗಿತ್ತು, ಆದರೆ ಇನ್ನೂ ಕೂಡ ಜುಲೈ ತಿಂಗಳಾಯಿತು, ಇನ್ನೂ ಕೂಡ ವೇತನ ಹೆಚ್ಚಳ ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ಈಗ ಸಾರಿಗೆ ನೌಕರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದ ಹಾಗೆ 4 ನಿಗಮಗಳು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರೋದು. ಹಾಗಾಗಿ ಆಗಸ್ಟ್ 5ನೇ ತಾರೀಕು ಸ್ವಲ್ಪ ಸಾರಿಗೆ ವ್ಯವಸ್ಥೆಯಲ್ಲಿ, ಬಸ್ ವ್ಯವಸ್ಥೆಯಲ್ಲಿ ವ್ಯತ್ಯಾಸಗಳಾಗುತ್ತೆ. ಏನಿದೆ ಈಗ ಸರ್, ನಿನ್ನೆನೇ ಸಾರಿಗೆ ಮುಷ್ಕರದ ನೋಟಿಸನ್ನು ಕೊಟ್ಟಾಗಿದೆ. ನಿನ್ನೆಯಿಂದನೇ 22 ದಿನ ಕೌಂಟಿಂಗ್ ಸ್ಟಾರ್ಟ್ ಆಗಿದೆ. ಯಾಕಂದರೆ ಇಂಡಸ್ಟ್ರಿಯಲ್ ಪ್ರಕಾರವಾಗಿ 22 ದಿನ ಮುಂಚೆನೇ ಕೊಡಬೇಕಾಗಿದೆ. ಆ ಪ್ರಕಾರವಾಗಿ ನಾವು 4 ಕಾರ್ಪೊರೇಷನ್ MDಗಳಿಗೆ ನೋಟಿಸನ್ನು ಮುಟ್ಟಿದ್ದೀವಿ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧೀನ ಕಾರ್ಯದರ್ಶಿಗಳಿಗೂ ಸಹ ಪತ್ರ ಮುಖಾಂತರವಾಗಿ ಮೇಲ್ ಮಾಡಿದ್ದೀವಿ. ಹಾಗಾಗಿ ನಿನ್ನೆಯಿಂದನೇ 22 ದಿನದ ಮುಷ್ಕರದ ಹಂತವು ಏನು ಸ್ಟಾರ್ಟ್ ಆಗಿದೆ. ಯಾತಕ್ಕೋಸ್ಕರ ಮುಷ್ಕರ ಅಂತಂದರೆ ಸಾರಿಗೆ ನೌಕರರಿಗೆ ಕೊಡಬೇಕಂತ ಹಿಂಬಾಕಿ ಹಣ ಮತ್ತು ಇವಾಗ ಹೊಸದಾಗಿ ಮಾಡಬೇಕಂತ ವೇತನ ಪರಿಷ್ಕರಣೆ ಮಾಡದಲೇ ಇರೋದ್ರಿಂದ ನಾವು ಮುಷ್ಕರದ ದಿನಾಂಕವನ್ನು ಗೊತ್ತುವಳಿ ಮಾಡಿದ್ದೀವಿ. ನಾವು 1/1/2024ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನೋಟಿಸನ್ನು ಕೊಟ್ಟಿದ್ದ. ನಮಗೆ ಈ ಥರದಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕಾಗಿದೆ ಮತ್ತು ಸರ್ಕಾರದಿಂದ ಬರಬೇಕಂತ ಅನುದಾನವನ್ನು ಸಹ ನೀವು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಂತೇಳಿ ಅವರು ಅಲ್ಲಿಂದ ಈಚೆಗೆ ನಮ್ಮ ಜೊತೆ ಒಂದು 4-5 ಸಾರಿಗೆ ಸಚಿವರು ಸಹ ಮೀಟಿಂಗನ್ನು ಮಾಡಿದರು. ಮುಖ್ಯಮಂತ್ರಿ ನೇತೃತ್ವದಲ್ಲಿ 2 ಮೀಟಿಂಗನ್ನು ನಡೆದರು. ಯಾವುದೇ ಕಾರಣಕ್ಕೂ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಒಂದು ಸಡಿಲವನ್ನು ಸರ್ಕಾರ ಮಾಡಿದವರ ಕಾರಣದಿಂದ ನಾವು ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈಗ ಶಕ್ತಿ ಯೋಜನೆದು 4 ಸಾರಿಗೆ ನಿಗಮಕ್ಕೆ ಸರ್ಕಾರ ಎಷ್ಟು ಬಿಡುಗಡೆ ಮಾಡಬೇಕು, ಮತ್ತೆ ಅರಿಯರ್ಸ್ ದುಡ್ಡನ್ನ ಎಷ್ಟು ಬಿಡುಗಡೆ ಮಾಡಬೇಕು, ಮತ್ತೆ ತಮಗೆ ನೀಡಬೇಕಾದಂಥ PF ಅಂದ್ರೆ ತಮ್ಮ ಸಂಬಳದಲ್ಲಿ ಕಟ್ ಮಾಡಿದಂಥ ಹಣ, ಈ 3ದು ಎಷ್ಟು ಬಾಕಿ ಬರಬೇಕಾಗಿದೆ ಸರ್? ಶಕ್ತಿ ಯೋಜನೆ ಹಣನೇ ಸುಮಾರು 3,000 ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ. ಮತ್ತು PFಗೆ ಸಂಬಂಧಪಟ್ಟಂಥ ದುಡ್ಡಲ್ಲಿ 3,000 ಕೋಟಿನ ಬಿಡುಗಡೆ ಮಾಡಬೇಕಾಗಿದೆ. ಮತ್ತು ಹೊಸದಾಗಿ ವೇತನ ಒಪ್ಪಂದ ಮತ್ತು ಹಳೆಯ ವೇತನದ ಒಪ್ಪಂದ ಹಿಂಬಾಕಿಯನ್ನು ಸೇರಿ 3,400ಕ್ಕೂ ಹೆಚ್ಚು ಕೋಟಿ ಹಣವನ್ನು ಸರ್ಕಾರನೇ ಬಿಡುಗಡೆ ಮಾಡಬೇಕಾಗಿದೆ. ಸರ್, ಇಂದು ಕಳೆದ 38 ತಿಂಗಳದು ಮತ್ತು ಇವಾಗ ಹೊಸದಾಗಿ 18 ತಿಂಗಳ ಅರಿಯರ್ಸ್ ಅನ್ನು ಸಹ ಬಿಡುಗಡೆ ಮಾಡಬೇಕಾಗಿದೆ. ಯಾವ ತರವಾಗಿರುತ್ತೆ ಈ ಮುಷ್ಕರಕ್ಕೆ ಏನೇನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರೆ, ಮತ್ತೆ ಎಂದಿನಿಂದ ಮುಷ್ಕರ, ಎಷ್ಟು ಗಂಟೆಯಿಂದ ಮುಷ್ಕರ, ಎಷ್ಟು ಸಾವಿರ ನೌಕರರು, ಎಷ್ಟು ಸಾವಿರ ಬಸ್ಗಳು ಇದರಲ್ಲಿ ಭಾಗಿಯಾಗ್ತಾರೆ? ಸರ್, ಸುಮಾರು 1,20,000 ಕಾರ್ಮಿಕರುಗಳು ಏನಿದ್ದಾರೆ ಎಲ್ಲರೂ ಸಹ ಸಂಪೂರ್ಣವಾಗಿ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಸನ್ನಿವೇಶ ಇದೆ. ನಾವಿಲ್ಲಿ